ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಜಿಬಿ ವಿನಯ್ ಕುಮಾರ್ ಸ್ಪರ್ಧೆ ಮಾಡೋದು ಖಚಿತವಾಗಿದ್ದು ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಗೆ ಹೊಸ ತಲೆನೋವು ಶುರುವಾಗಿದೆ. ಎಲ್ಲ ಸರಿ ಹೋಯ್ತು ಅಂದುಕೊಂಡಿದ್ದ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ಗೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ವಿನಯ್ ಸ್ಪರ್ಧೆ ಕಾಂಗ್ರೆಸ್ಗೆ ಮುಳ್ಳಾಗುತ್ತಾ? ಇಲ್ಲಿದೆ ನೋಡಿ. ವಿನಯ್ ಬಂಡಾಯ ಸ್ಪರ್ಧೆ ಕಾಂಗ್ರೆಸ್ಗೆ ಕಂಟಕ. ಜನಸಾಮಾನ್ಯರೇ ಹೈಕಮಾಂಡ್ ಎಂದ ವಿನಯ್ ಸ್ಪರ್ಧೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸಂಕಷ್ಟ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭಿನ್ನಮತ ಮೇಲ್ನೋಟಕ್ಕೆ ಸರಿ ಹೋದಂತೆ ಕಾಣುತ್ತಿದೆ. ಆದರೆ ಕಾಂಗ್ರೆಸ್ ಬಂಡಾಯ ಶಮನವಾಗುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ. ಕಾಂಗ್ರೆಸ್ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದ ಜಿಬಿ ವಿನಯ್ ಕುಮಾರ್ ಟಿಕೆಟ್ ಮಿಸ್ ಆದ್ಮೇಲೆ ಕ್ಷೇತ್ರದ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದರು. ಬಂಡಾಯ ಸ್ಪರ್ಧೆಗೆ ವೇದಿಕೆ ಸಿದ್ಧಪಡಿಸಿಕೊಂಡಿದ್ದ ವಿನಯ್ ಕುಮಾರ್ ಮನವೊಲಿಸಲು ಸ್ವತಃ ಸಿಎಂ ಸಿದ್ದರಾಮಯ್ಯ ಹಾಗೂ ಕುರುಬ ಸಮುದಾಯದ ನಿರಂಜನಾನಂದಪುರಿ ಸ್ವಾಮೀಜಿ ಪ್ರಯತ್ನ ಪಟ್ಟರೂ ಸಾಧ್ಯವಾಗಿಲ್ಲ. ವಿನಯ್ ಕುಮಾರ್ ಸಿಎಂ ಸಿದ್ದರಾಮಯ್ಯ ನಿರಂಜನಾನಂದಪುರಿ ಸ್ವಾಮೀಜಿ ಎಸ್ ಮಲ್ಲಿಕಾರ್ಜುನ್ ಜೊತೆ ಕಾಣಿಸಿಕೊಂಡು ಶಾಲು ಹಾರ ಹಾಕಿಸಿಕೊಂಡ ಫೋಟೋ ವೈರಲ್ ಆಗುತ್ತಿದ್ದಂತೆ ವಿನಯ್ ಕುಮಾರ್, ನಾನು ಕಣದಿಂದ ಹಿಂದೆ ಸರಿದಿಲ್ಲ, ಪಕ್ಷೇತರ ಸ್ಪರ್ಧೆ ಮಾಡೋದು ಖಚಿತ ಎಂದಿದ್ದಾರೆ. ಅತ ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಖಚಿತ ಎನ್ನುತ್ತಿದ್ದಂತೆ ಕಾಂಗ್ರೆಸ್ ವಲಯದಲ್ಲಿ ತಳಮಳ ಉಂಟಾಗಿದೆ. ವಿನಯ್ ಸ್ಪರ್ಧೆ ಮಾಡಿದ್ರೆ ತೆಗೆದುಕೊಳ್ಳೋದು ಕಾಂಗ್ರೆಸ್ ಪಕ್ಷದ ಮತಗಳೇ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹೈ ಟೆನ್ಷನ್ ಶುರುವಾಗಿದೆ. ಇಲ್ಲ, ನಾನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ. ನೀವು ಹೇಳೋದು ಕಾಂಗ್ರೆಸ್ಸಿಗೆ ಮೈನಸ್ ಆಗುತ್ತೆ, ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಂತಂದು. ಇಲ್ಲಿ ಈಗಿರೋ ಒಂದು ಪ್ರೆಸೆಂಟ್ ಸ್ಥಿತಿನಲ್ಲಿ ಎರಡೂ ಕುಟುಂಬ ರಾಜಕಾರಣ ನಡೀತಿರೋದ್ರಿಂದ, ಎರಡೂ ಪ್ರಾಬಲ್ಯ ಕುಟುಂಬಗಳೇನಿದಾವಲ್ಲ, ಪವರ್ಫುಲ್ ಪೊಲಿಟಿಕಲ್ ಫ್ಯಾಮಿಲೀಸ್, ಅಲ್ಲಿಂದ ಕ್ಯಾಂಡಿಡೇಟ್ ಬಂದಿರೋದ್ರಿಂದ ಜನಗಳಲ್ಲಿ ಅಸಮಾಧಾನ ಇದೆ. ಅವರ ಇಬ್ಬರು ವಿರುದ್ಧನೂ ಕೂಡ ಇವತ್ತು ಜನಗಳು ವೋಟ್ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಬಿ ಜೆ ಪಿಗೆ ಹೋಗಬೇಕಾಗಿದ್ದ ಮತಗಳು ನನಗೆ ಬರ್ತದೆ, ನೀವು ಹೇಳ್ದಂಗೆ ಕಾಂಗ್ರೆಸ್ಗೆ ಹೋಗಬೇಕಾಗಿದ್ದ ಮತಗಳು ಬರ್ತದೆ. ಅವು ಎರಡೂ ಸೇರ್ಕೊಂಡು ನನಗೆ ಅತ್ಯಧಿಕ ಮತಗಳು ಈ ಕ್ಷೇತ್ರದಲ್ಲಿ ಬರುತ್ತೆ ಅನ್ನೋ ನಂಬಿಕೆ ನನಗೆ. ನಾನು ಸರ್ವೇನೂ ಮಾಡಿಸಿದ್ದೀನಿ, ಅದ್ರ ಪ್ರಕಾರ ನನ್ನದೇ ಲೀಡಿಂಗಲ್ಲಿ. ಅವರು ಅಲ್ಲೇನಾಯಿತು, ಹಾರ ಶಾಲು ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ತಗೊಂಡೋಗಿದ್ದಂತ ನಾನು ಅಂದ್ಕೊಂಡಿದ್ದೆ. ಕೊನೆಗೆ ಅದು ನನಗೆ ಹಾಕಿದರು, ಅವರು ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಹಾಕಿದರು. ಅದರಂಥ ಒಂದು ದೊಡ್ಡ ಗೌರವ ನನ್ನಂಥ ಒಬ್ಬ ಸಾಮಾನ್ಯ ಮುಖನಿ ಇನ್ನೊಂದಿಲ್ಲ, ಅದಕ್ಕೆ ಚಿರಋಣಿಯಾಗಿರ್ತೀನಿ. ಆದರೆ ಹಂಗೆ ಹಾಕಿದರು ಅಂತಂದರೆ ನೀನು ವಿಜಯಶಾಲಿಯಾಗಿ ಬಾ ಅಂತ ಹಾಕಿದ್ರು ಅಂತ ನೀವು ಭಾವಿಸಿ. ಇನ್ನು ವಿನಯ್ ಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿದ್ದೇ ಕಾಂಗ್ರೆಸ್ ಆಕಾಂಕ್ಷಿ ಎಂದು. ಹೀಗಾಗಿ ಒಂದಷ್ಟು ಜನ ಕಾಂಗ್ರೆಸ್ನ 3ನೇ ಹಂತದ ಮುಖಂಡರು ವಿನಯ್ ಜೊತೆ ಗುರುತಿಸಿಕೊಂಡಿದ್ರು. ಈಗ ಇದೇ ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಮತಗಳು ಚದುರುತ್ತವೆ. ಸತತ 6ನೇ ಬಾರಿಗೆ ಜಿಎಂ ವರ್ಸಸ್ ಎಸ್ ಕುಟುಂಬ ಲೋಕ ಕದನದಲ್ಲಿ ಎದುರಾಳಿಯಾಗಿವೆ. 7 ಬಾರಿ ನಡೆದ ಚುನಾವಣೆಯಲ್ಲಿ 6 ಬಾರಿ ಬಿಜೆಪಿ ಗೆದ್ದು ಬೀಗಿದೆ. 5 ಬಾರಿಯೂ ಕಾಂಗ್ರೆಸ್ಗೆ ಸ್ವಪಕ್ಷೀಯರ ಅಡ್ಡಿ ಇರಲಿಲ್ಲ. ಆದರೆ ಈ ಬಾರಿ ಸ್ವಪಕ್ಷೀಯ ಬಂಡಾಯ ಅಭ್ಯರ್ಥಿ ಕಣಕ್ಕೆ ಇಳಿಯುತ್ತಿರೋದು ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇನ್ನು ಈ ಬಾರಿ ತಮ್ಮ ಪತ್ನಿ ಪ್ರಭಾವರನ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ತಿದ್ದ ಸಚಿವ ಎಸ್ ಮಲ್ಲಿಕಾರ್ಜುನ್ಗೆ ಟೆನ್ಷನ್ ಶುರುವಾಗಿದೆ. ಇಬ್ಬರು ಎದುರಾಳಿಗಳು, ಈಗ ಇದು ತ್ರಿಕೋನ ಸ್ಪರ್ಧೆ ಆಗ್ತದೆ, ಇಬ್ಬರು ಕೂಡ ಎದುರಾಳಿಗಳಾಗ್ತಾರೆ. ನಾನು ಅವ್ರ ಎದುರಾಳಿ ಅಂತ ಭಾವಿಸಿಲ್ಲ. ನಾನು ಕಾಂಪಿಟೇಟಿವ್ ಒಂದು ವ್ಯವಸ್ಥೆಯಿಂದ ಬಂದಿರೋದು, ಅಂದರೆ ಕೋಚಿಂಗ್ ಸೆಂಟ್ರಿಂದ ಬಂದಿರೋದು. ನಾವು ಡೆವಲಪ್ ಆಗಬೇಕು, ಪಾಸ್ ಆಗಬೇಕು ಅಂತಂದರೆ ನಮ್ಮನ್ನು ನಾವು ಡೆವಲಪ್ ಮಾಡ್ಕೋಬೇಕು, ನಮ್ಮನ್ನು ನಾವು ಪಾಸ್, ಇನ್ನೊಬ್ಬರು ನೋಡಿ ನಮ್ಮನ್ನು ಕಂಪೇರ್ ಮಾಡೋದಲ್ಲ. ಹಾಗಾಗಿ ನಾವು ಅವರಿಬ್ಬರನ್ನೂ ನೋಡ್ತಾ ಇಲ್ಲ. ಇಲ್ಲಿ ನನಗೆ ಜನಗಳು ಶಕ್ತಿ ತುಂಬಿದ್ದಾರೆ, ನನ್ನ ವ್ಯಕ್ತಿತ್ವ ಬೆಳೆಸಿದ್ದಾರೆ ಜನಗಳು. ಆ ನಂಬಿಕೆ ಮೇಲೆ, ಜನಗಳ ಒಂದು ಆಶೀರ್ವಾದದ ಮೇಲೆ ನಾನು ಹೋಗ್ತೀನಿ. ಇವಾಗ ನಾನು ಎಲೆಕ್ಷನ್ ಮಾಡೋವಷ್ಟು ಸದೃಢವಾಗಿದ್ದೀನಿ. ಅದಕ್ಕಿಂತ ಹೆಚ್ಚಿದಾಗಿ ಜನಗಳೆಲ್ಲ ಹೇಳಿದ್ದಾರೆ, ಅವರವರು ಅವರೇ ಫಂಡ್ ಹಾಕೊಂಡು ಮಾಡ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಅದೆಷ್ಟು ಗೊತ್ತಿಲ್ಲ ನಿಜ. ಬಟ್ ಎಲೆಕ್ಷನ್ ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಇಲ್ಲ, ಯಾರಿಂದನೂ ಆಫರ್ ಬಂದಿಲ್ಲ. ಅಲ್ಲ, ಆ ವಿಚಾರನ ಆ ಸಂದರ್ಭದಲ್ಲಿ ನಾವು ಮಾತಾಡ್ಬೇಕು. ಈಗ ಫಸ್ಟ್ ಗೆಲ್ಲೋಣ. ಈಗ ನಮ್ಮ ಮುಂದಿರೋದೇ ನಾವು ಗೆಲ್ಲಬೇಕನ್ನೋ ಒಂದು ಇರೋವಂಥದ್ದು, ನಾವು ಗೆಲ್ಲೋಣ. ಪಕ್ಷೇತರವಾಗಿ ಸ್ಪರ್ಧಿಸುವುದು ಬಹುತೇಕ ಖಚಿತ ಅಲ್ಲ, ಖಚಿತ
ಒಟ್ಟಾರೆ ವಿನಯ್ ಕುಮಾರ್ ಸ್ವಾಭಿಮಾನದ ಹೋರಾಟ ನಡೆಸುತ್ತಿದ್ದಾರೆ. ಜನಾಭಿಪ್ರಾಯಕ್ಕೆ ನಾನು ತಲೆಬಾಗಿದ್ದೇನೆ, ಗೆದ್ದೇ ಗೆಲ್ಲುತ್ತೇನೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ವಿನಯ್ ಕುಮಾರ್. ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಿದ್ದರೂ ಆಗಬಹುದು. ಏನಾಗುತ್ತೋ ಕಾದು ನೋಡೋಣ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತರಾವ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.